ಪುತ್ತೂರಿನ ಸಾಲ್ಮರದ ಕೆರೆಮೂಲೆ ಸಿಮೆಂಟ್ ಗಾರೆ ಕೆಲಸದ ಸಹಾಯಕರಾಗಿ ಹೋದ ಕೂಲಿ ಕಾರ್ಮಿಕರೊಬ್ಬರ ಮೃತದೇಹವನ್ನ ಪಿಕಪ್ ವಾಹನದಲ್ಲಿ ತಂದು ಅವರ ಮನೆಯ ರಸ್ತೆ ಸಮೀಪ ಮಲಗಿಸಿ ಹೋದ ಘಟನೆಯೊಂದು ಪುತ್ತೂರು ಚಿಕ್ಕಮುಣ್ಣೂರು ಗ್ರಾಮದ ಸಾಲ್ಮರ ಸಮೀಪದ ಕೆರೆಮೂಲೆಯಲ್ಲಿ ನಡೆದಿದೆ. ನವೆಂಬರ್ 16ರಂದು ಈ ಘಟನೆ ನಡೆದಿದ್ದು, ಘಟನೆಗೆ ಸಂಬಂಧಿಸಿ ಕಾಮಗಾರಿಯ ಮಾಲಕರ ವಿರುದ್ಧ ಮನೆ ಮಂದಿ ಮತ್ತು ಊರವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿನ ನಿವಾಸಿ ಸಿಮೆಂಟ್ ಗಾರೆ ಮೇಸ್ತ್ರಿಯೊಂದಿಗೆ ಸಹಾಯಕರಾಗಿ ಕೆಲಸ ನಿರ್ವಹಿಸುತ್ತಿರುವ ಕೂಲಿ ಕಾರ್ಮಿಕ 70 ವರ್ಷದ ಶಿವಪ್ಪ ಮೃತಪಟ್ಟವರಾಗಿದ್ದಾರೆ. ಸಾಲ್ಮರ ತಾವ್ರೋ ಇಂಡಸ್ಟ್ರೀಸ್ನಲ್ಲಿ ಗಾರೆ ಕೆಲಸಕ್ಕೆಂದು ಶಿವಪ್ಪ ಅವರನ್ನ ಸಂಸ್ಥೆಯ ಮಾಲಕ ಕರೆಸಿಕೊಂಡಿದ್ದರು. ಕೆಲಸ ಮಾಡುತ್ತಿದ್ದ ಸಂದರ್ಭದಲ್ಲಿ ಶಿವಪ್ಪ ಅವರು ಸಾವನ್ನಪ್ಪಿದ್ದು, ಅವರ ಮೃತದೇಹವನ್ನ ಮಾಲಕ ಪಿಕಪ್ ವಾಹನದಲ್ಲಿ ತುಂಬಿಸಿಕೊಂಡು ಮನೆಯ ಪಕ್ಕದಲ್ಲೇ ಇರಿಸಿ ಹೊರಟಿದ್ದಾರೆ. ಇದನ್ನು ಮನೆಯಲ್ಲಿದ್ದ ಶಿವಪ್ಪ ಅವರ ಪತ್ನಿ ಮತ್ತು ಮಗಳು ಗಮನಿಸಿದ್ದಾರೆ. ಬಳಿಕ ಸ್ಥಳೀಯರ ಸಹಾಯದಿಂದ ಮೃತದೇಹವನ್ನ ಮನೆಗೆ ಕರೆತಂದಿದ್ದಾರೆ. ತಮ್ಮಲ್ಲೇ ಕೆಲಸ ನಿರ್ವಹಿಸುತ್ತಿದ್ದ ವ್ಯಕ್ತಿ ಸಾವನ್ನಪ್ಪಿದ್ದರು. ಈ ವಿಚಾರವನ್ನ ಮನೆಯವರ ಗಮನಕ್ಕೂ ತರದೆ, ಆಸ್ಪತ್ರೆಗೂ ಕೊಂಡೊಯ್ಯದೆ ಪಿಕಪ್ ವಾಹನದಲ್ಲಿ ಅವಮಾನಕಾರಿ ರೀತಿಯಲ್ಲಿ ತಂದಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿದೆ. ಘಟನೆಗೆ ಸಂಬಂಧಿಸಿದಂತೆ ಪುತ್ತೂರು ನಗರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಘಟನೆಗೆ ಕಾರಣರಾದ ಮಾಲಕನನ್ನ ಕೂಡಲೇ ಬಂಧಿಸುವಂತೆ ದಲಿತ ಸಂಘಟನೆಗಳು ಒತ್ತಾಯಿಸಿವೆ. 2 ದಿನಗಳಲ್ಲಿ ಬಂಧಿಸದೇ ಇದ್ದಲ್ಲಿ ಪ್ರತಿಭಟನೆ ನಡೆಸುವ ಎಚ್ಚರಿಕೆಯನ್ನು ನೀಡಿವೆ. ನಮ್ಮ ಜೀವ ಕೊಂಡ್ರಾಪುನ ಜೊತೆ ಗಟ್ಟಿ ಜೋಕುಲೆ ಗೊತ್ತೇ ಶಿವಪ್ಪ ಅನ್ನುವರನ್ನು ಒಂದು ಅರ್ಜೆಂಟ್ ಕೆಲಸಕ್ಕೆ ಅಂತೇಳಿ ಕರೆದುಕೊಂಡು ಹೋಗಿ, ಮತ್ತು ಕೆಲಸ ಸಮಯದಲ್ಲಿ ಅವರಿಗೆ ಏನಾಗಿದೆ ಅಂತ ಗೊತ್ತಿಲ್ಲ, ಏನು ಅವರ ಬಾಡಿಯನ್ನು ಪಿಕಪ್ ವಾಹನದಂದರೆ ಮರದ ದಿಮ್ಮಿಗಳ ಒಟ್ಟಿಗೆ ತಗೊಂಡು ಬಂದು ಅಲ್ಲಿ ಅವರ ಮನೆಯ ಹೋಗುವಂಥ ರಸ್ತೆಯ ಬದಿಯಲ್ಲಿ ಹಾಕಲಿಕ್ಕೆ ಅವರನ್ನು ಕರೆದಿದ್ದಾರೆ. ಮಗಳ ಮುಖಾಂತರವೇ ಅವರ ತಂದೆಯ ಬಾಡಿಯನ್ನು ಎಳೆದು ಕೆಳಗೆ ಹಾಕಲಿಕ್ಕೆ ಸೂಚನೆ ಕೊಟ್ಟು ಕೆಳಗೆ ಹಾಕಿ ಅವರು ಹೊರಟು ಹೋಗಿದ್ದಾರೆ. ಇದು ಒಂದು ಅಮಾನ್ಯ ಒಂದು ಘಟನೆ. ಇಂಥ ಒಂದು ಒಬ್ಬ ಕಾರ್ಮಿಕ ಅವರು ಹೆನ್ರಿ ತಾವ್ರೋ ಅವರು ಒಂದು ಕಾರ್ಮಿಕ ವಿರೋಧಿಯನ್ನು ಮಾಡಿದ್ದಾರೆ. ಅದಲ್ಲದೆ ನಾವು ನಿನ್ನೆ ದಿವಸ ಸುಮಾರು ರಾತ್ರಿ 1 ಗಂಟೆವರೆಗೆ ನಮ್ಮ ಸುಮಾರು ಒಂದು 100 ಜನ ಕಾರ್ಯಕರ್ತರು ಏನು ಪುತ್ತೂರು ಟೌನ್ ಸ್ಟೇಷನ್ನ ಬಳಿ ಜಮಾಯಿಸಿದ್ರು. ಎಲ್ಲರೂ ಸೇರಿ ಅವ್ರಿಗೆ ಏನು ಬೆಳಿಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದರು. ಅದು ದಲಿತ ದೌರ್ಜನ್ಯಕ್ಕೆ ಒಳಪಡಲಿಲ್ಲ ಅಂತೇಳಿ ಮತ್ತೆ 2ನೇ ಒಂದು ಕೇಸನ್ನು ನಮ್ಮ ಸರ್ಕಲ್ ಅವರು ತಗೊಂಡಿದ್ದಾರೆ. ರಾತ್ರಿ 12:30ವರೆಗೂ ಕೇಸ್ ತಗೊಂಡು ಅದನ್ನು ಇನ್ನು ಮುಂದುವರೆಸಿದ್ದಾರೆ. ಇವತ್ತು FIR ಆಗಿದೆ, ಈಗಾಗಲೇ FIR ಆಗಿದೆ. ಆ ವ್ಯಕ್ತಿಯನ್ನು ಎಲ್ಲೇ ಇದ್ದರೂ ಕೂಡ ಅವರನ್ನು ಅರೆಸ್ಟ್ ಮಾಡಲೇಬೇಕು. ನಾವು ಯಾವುದೇ ಹಣದ ಏನು ಡಿಮ್ಯಾಂಡ್ ಇಡಲಿಲ್ಲ, ಅವರಿಗೆ ಏನಿಲ್ಲ, ಅವರು ಅರೆಸ್ಟ್ ಆಗಬೇಕು. ನಮ್ಮ ಏನು ಮುಂದಿನ ದಿವಸದಲ್ಲಿ ನಮ್ಮ ಕಾರ್ಮಿಕ ಏನು ದುಡಿಸುವಂಥ ವ್ಯಕ್ತಿಗಳು ಕಾರ್ಮಿಕರ ವಿರೋಧಿ ಮಾಡಬಾರ್ದು. ಈ ರೀತಿಯ ಒಂದು ಅನ್ಯಾಯ ಯಾರಿಗೂ ಕೂಡ ಆಗಬಾರ್ದು. ಅಲ್ಲಿ ರಾತ್ರಿ 1 ಗಂಟೆವರೆಗೆ ನಾವು ಸ್ಟೇಷನಲ್ಲಿದ್ವಿ. ಅವರ ಮೇಲೆ ಯಾವುದೇ FIR ಮಾಡಿರಲಿಲ್ಲ. ಒಂದು 2-3 ಕೇಸ್ ನಮ್ಮ ಹತ್ರ ಕಂಪ್ಲೇಂಟ್ ಬರೆಸಿದ್ರು. ಯಾಕೆ ಅಂತಲೂ ಗೊತ್ತಾಗಲಿಲ್ಲ. ಅಂದರೆ ನಮ್ಮ ಸಂಘಟನೆಯವರೆಲ್ಲ ಬಂದರು. ಹಾಗಾಗಿ ನಾವು ಸ್ವಲ್ಪ ಹೋರಾಟ ಮಾಡ್ತೇವೆ ಅಂತ ಹೇಳಿದ್ದಕ್ಕೆ ಖಂಡಿತ ತಗೊಳ್ತೇವೆ ಎಂದು ನಮ್ಮದು ಅಟ್ರಾಸಿಟಿ ಕೇಸನ್ನು ಮಾಡಿಕೊಂಡ್ರು. ಹಾಗೆ ಅವರನ್ನು ನಮ್ಮ MLA ಮುಖಾಂತರ ನಾವು ಒಂದು ಫೋನ್ ಮಾಡಿಸಿ ನಿನ್ನೆ ರಾತ್ರಿ 1-2 ಸಲ ಅವರ ಫ್ಯಾಕ್ಟ್ರಿಗೆ ಹೋಗುವಾಗ ಅವರಿಲ್ಲ ಅಂತೇಳಿ ಗೇಟ್ ಹಾಕಿದ್ದಾರೆ, ಬೀಗ ಹಾಕಿದ್ದಾರೆ ಅಂತ ಹೇಳಿದರು. ಅದು ನಾವು ಸ್ವಲ್ಪ ನಮ್ಮ ಪ್ರಕಾರ ನಾವು ಹೇಳ್ತೇವೆ, ನಾವು ಸಹ ಪ್ರತಿಭಟನೆ ಮಾಡ್ತೇವೆ, ಇಲ್ಲ ಹೋಗಿ ನಾವು ಸಹ ಗೇಟ್ ಹೊಡೆದು ಹಾಗೆಲ್ಲ ಮಾಡಲಿಕ್ಕೆ ಆಗೋದು ಅಂತ ಹೇಳಿದ್ದಕ್ಕೆ ಮತ್ತು ಇವತ್ತು ಬೆಳಿಗ್ಗೆ ನಾವು ಬರ್ತೇವೆ, ಬೆಳಿಗ್ಗೆ ನಮಗೆ ಕಾನೂನು ಪ್ರಕಾರವಾಗಿ ಏನು ಮಾಡಬೇಕು ಅದು ಮಾಡಬೇಕಂತ ಹೇಳಿದ್ವಿ. ಹಾಗೆ ಡೆಡ್ ಬಾಡಿಯನ್ನು ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮಿಗೆ ಕಳಿಸಿದರು. ಹಾಗೆ ಇವತ್ತು ಬೆಳಿಗ್ಗೆ ನಾವೆಲ್ಲ ಸೇರಿ ಸಂಘಟನೆಯಲ್ಲ ಸೇರಿ ಅವತ್ತು ಪೊಲೀಸ್ ಸ್ಟೇಷನ್ಗೆ ಸ್ವಲ್ಪ ಮುತ್ತಿಗೆ ಹಾಕಿದ್ದು. ಅವರು ಸೇರಿ ನಮ್ಮ ಸಂಘಟನೆ ಎಲ್ಲರೂ ಬಂದರು. ಹೋಗಿ ನಾವು ಪ್ರತಿಭಟನೆ ಮಾಡ್ತೇವಿಲ್ಲ ಅಂತ ಹೇಳುವಾಗ ಆಯಿತು ನಾವು ಖಂಡಿತ ಆ್ಯಕ್ಷನ್ ತಗೊಳ್ತೇವೆ ಅಂತ ಹೇಳಿದರು. ಹಾಗೆ ಇವತ್ತು ಅವರ
ಫ್ಯಾಕ್ಟ್ರಿಗೆ ಹೋದ್ವಿ, ಅಲ್ಲಿ ನೋಡುವಾಗ ಅವ್ರು ಇರಲಿಲ್ಲ. ಹಾಗಾಗಿ ನಮಗೆ ಅಂದರೆ ಒಂದು ನಮಗೆ ದಲಿತ ದೌರ್ಜನ್ಯ ಇದರಲ್ಲಿ ಅವರ ಮೇಲೆ ಒಂದು ಕೇಸ್ ಆಗಬೇಕು.